2026 ಸಾಲಿನ ಬೆಳೆ ವಿಮೆ ಬಂದಿಲ್ಲ ಅಂತ ಹೇಳಿ ಅನೇಕ ಬಾರಿ ಚಳವಳಿ ಹೋರಾಟಗಳನ್ನು ಮಾಡಿದ್ದೇವೆ. ಇದುವರೆಗೂ ಬೆಳೆ ವಿಮೆ ಕೊಡಲಿಕ್ಕೆ ಅಧಿಕಾರಿಗಳು ಸರ್ಕಾರಗಳು ವಿಫಲವಾಗಿದ್ದಾರೆ. ಎಲ್ಲ ಇಲಾಖೆ ಮುಂದೆ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದ್ದು ಆಯಿತು. ಈಗ ಮೊನ್ನೆ ಚಳ್ಳಕೆರೆ ತಾಲೂಕು ಟೋಲ್ ಬಂದ್ ಮಾಡಿದ್ವಿ, ಹಿರಿಯಳ್ಳಿ ಟೋಲು. ಅವತ್ತು ಸಂಜೆ ಬೆಳಗ್ಗೆ ಒಳಗೆ ಬಿಟ್ಬಿಡ್ತದೆ ಅಂತೇಳಿ ಭರವಸೆ ಕೊಟ್ಟು ಅಧಿಕಾರಿಗಳು ಆದರೂ ಬಿದ್ದಿಲ್ಲ. ಹೀಗೆ ದಿನ ಮುಂದೆ ಸುಮ್ಮನೆ ಹಾಕೊಂಡು ಹೋಗ್ತಾರೆ. ಈಗ ಮಳೆ ಬಂದಿದ್ದಾರೆ, ರೈತರಿಗೆ ಏನೋ ಸ್ವಲ್ಪ ಬೆಳೆ ವಿಮೆ ಕೊಟ್ಟರೆ ಗೊಬ್ಬರ ಬೀಜ ತಂದು ಬಿತ್ತನೆ ಮಾಡ್ತಾರೆ. ಆದರೆ ಬೆಳೆ ವಿಮೆ ಕೊಡಲಿಕ್ಕೆ ಸರ್ಕಾರಗಳು ಮುಂದಾಗ್ತಿಲ್ಲ. ಅಧಿಕಾರಿಗಳು ಏನು ಬೆಳೆ ವಿಮೆ ಕಮ್ಮಿ ಜೊತೆ ಶಾಮೀಲಾಗಿರೋ ಗೊತ್ತಿಲ್ಲ, ಸುಮ್ಮನೆ ಸುಳ್ಳು ಹೇಳಿಕೊಂಡು ಮುಂದ್ಕೊಂಡು ಹೋಗ್ತಾರೆ. ಸುಮಾರು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ 6 ತಾಲೂಕಿಗೆ ಒಂದು 200 ಕೋಟಿ ಹಣ ಬೆಳೆ ವಿಮೆ ಬರಬೇಕು. ಆದರೆ ಇದುವರೆಗೂ ಕೊಡ್ದಂಗೆ ಅಧಿಕಾರಿಗಳು ಸತಾಯಿಸ್ತಿದ್ರೆ ಕಂಪ್ನಿಗಳು. ಅಧಿಕಾರಿಗಳು ಕಂಪ್ನಿ ಮೇಲೆ ಯಾವುದೇ ಕ್ರಮ ತಗೊಳ್ತಿಲ್ಲ. ಇದುವರೆಗೂ ಕ್ರಿಮಿನಲ್ ಕೇಸ್ ಬುಕ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಬರುವ ಬುಧವಾರ 27ನೇ ತಾರೀಕು ಚಳ್ಳಕೆರೆಯಲ್ಲಿ ತಾಲೂಕು ಕಚೇರಿಯನ್ನು ಮುತ್ತಿಗೆ ಹಾಕಬೇಕು ಅಂತಂದೇಳಿ ತಾಲೂಕು ರೈತ ಸಂಘಟನೆ, ಜಿಲ್ಲಾ ರೈತ ಸಂಘಟನೆ ಎಲ್ಲ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಏನು ನಮ್ಮ ವೃದ್ಧಾಪ್ಯ ವೇತನ, ಅಂಗವಿಕಲ ವೃದ್ಧಾಪ್ಯ ವೇತನ ಮತ್ತು ವಿಧವೇತನ ಇವ್ಯಾವೂ ದುಡ್ಡು ಬಂದಿಲ್ಲ 3 ತಿಂಗಳಿಂದ, ಅವು ಕೂಡ ಕೂಡಲೇ ಕೊಡಿಸ್ಬೇಕು. ಇವೆಲ್ಲವನ್ನ ಇಟ್ಕೊಂಡು ದೊಡ್ಡ ಮಟ್ಟದ ಒಂದು ಚಳವಳಿಯನ್ನು ಬರುವ ಬುಧವಾರ 27ನೇ ತಾರೀಕು ಚಳ್ಳಕೆರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಜಿಲ್ಲೆಯ ಎಲ್ಲ ರೈತ ಸಂಘಟನೆಯವರು ಒಟ್ಟಾರೆ ಸೇರಿ ಇದನ್ನ ಚಳವಳಿ ಹಮ್ಮಿಕೊಂಡಿರೋದ್ರಿಂದ ಬೆಳೆ ವಿಮೆ ಕಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಬಂದು ಸೇರ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ.